ನಮಸ್ಕಾರ ವೀಕ್ಷಕರೇ, BFP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂತಹ 2026 ಅಂದರೆ 3/1/2026 ಅಂದರೆ ಶನಿವಾರ ಪೂರ್ಣಿಮೆ ದಿನ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಅಂದರೆ ವರ್ಷದ 2026 ಮೊದಲನೆಯ ಹುಣ್ಣಿಮೆ ಇದು. ಈ ಹುಣ್ಣಿಮೆ ದ್ವಾಪರ ಹುಣ್ಣಿಮೆ ಅಂತ ಕರೀತಕ್ಕಂಥದ್ದು. ದ್ವಾಪರ ಹುಣ್ಣಿಮೆ ಅಂದರೆ ಧನ ಆಗಮನ ಉಂಟಾಗತಕ್ಕಂಥದ್ದು, ಹಣದ ಒಳಹರಿವು ಹೆಚ್ಚಾಗತಕ್ಕಂಥದ್ದು. ವಿಶೇಷವಾಗಿ 4 ರಾಶಿಗಳಿಗೆ ರಾಜಯೋಗವನ್ನು ಕೊಡುತ್ತೆ ಈ ಹುಣ್ಣಿಮೆ ಹೇಳತಕ್ಕಂಥದ್ದು. ಮೊದಲಿಗೆ ಬಂದು ಮೀನರಾಶಿ. ಕೆಲಸ ಕಾರ್ಯಗಳಲ್ಲೂ ಕೂಡ ನಿಂತು ಹೋಗಿರ್ತಕ್ಕಂಥದ್ದು, ಬಹುದಿನದ ಕೆಲಸ ಕಾರ್ಯ, ಕೆಲಸ ವಿಳಂಬ, ಇನ್ನೇನೋ ಕೆಲಸ ಆಗೇ ಹೋಗುತ್ತೆ ಹೇಳ್ತಕ್ಕಂತಹ ಸಂದರ್ಭ, ಅಥವಾ ಹಣ ಇದ್ರೆ ಹೆಚ್ಚು ಲಾಭ ಮಾಡಬಹುದಿತ್ತಲ್ಲ ಹೇಳತಕ್ಕಂಥ ಆಲೋಚನೆ. ಹೀಗೆ ಅನೇಕ ಥರದ ಯೋಜನೆಗಳನ್ನು ರೂಪಿಸಿಕೊಂಡು ಕೆಲಸ ಮಾಡತಕ್ಕಂಥವರಿಗೆ ಇದು ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಈ ರಾಶಿಯವರಿಗೆ. ಹಾಗೆ ಇನ್ನೊಂದು ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗ, ಗುರು ಮತ್ತು ಚಂದ್ರ ಸಮಾಗಮ ಹೇಳ್ತಕ್ಕಂಥದ್ದು. ನೀವು ನಂಬ್ತಿರೋ ಬಿಡ್ತಿರೋ ವೀಕ್ಷಕರೇ, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಗುರು ಮತ್ತು ಚಂದ್ರ ಒಟ್ಟಿಗೆ ಇದ್ದಾಗ ಗಜಕೇಸರಿ ಯೋಗ ಉಂಟಾಗತ್ತೆ. ಮಿಥುನ ರಾಶಿಯವರಿಗೆ ತುಂಬ ಧನಲಾಭ, ತುಂಬ ಆದಾಯ, ತುಂಬ ಸಂಬಳ, ತುಂಬ ವೇತನ ಸಿಗುವಂತಹ ಜಾಬು, ಹೀಗೆ ಈಗೆಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಯಾರೋ ನಿಮಗೆ ಹಣವನ್ನು ಕೊಟ್ಟು ಸತಾಯಿಸ್ತಾ ಇರ್ತಕ್ಕಂಥವರು, ಅಥವಾ ಸೈಟ್ಗಳನ್ನು ಕೊಟ್ಟು ಸತಾಯಿಸ್ತಾ ಇರ್ತಕ್ಕಂಥವರು, ಅಥವಾ ಮನೆ ಪತ್ರ ಇಟ್ಟುಕೊಂಡು ನಿಮಗೆ ಸರಿಯಾದಂಥ ರೀತಿಯಲ್ಲಿ ಸತಾಯಿಸ್ತಾ ಇರ್ತಕ್ಕಂಥವ್ರು, ಅಥವಾ ನಿಮ್ಮ ಜಮೀನಿನ ಮೇಲೆ ಯಾರೋ ಒಬ್ಬರು ಕೂತ್ಕೊಂಡಿರ್ತಾರೆ, ಒತ್ತುವರಿ ಮಾಡ್ಕೊಂಡಿರ್ತಾರೆ. ನಿಮ್ಮ ಜಾಗವನ್ನು ಪಕ್ಕದವ್ರು ಯಾರೋ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಅದನ್ನು ಬಿಡಿಸ್ಕೊಳ್ಳಿಕ್ಕೆ ನೀವು ಶತಾಯಗತಾಯವಾಗಿ ಪ್ರಯತ್ನ ಪಡ್ತಿರ್ತೀರಿ. ಆದರೆ ಅದಕ್ಕೆಲ್ಲವೂ ಕೂಡ ಈಗ ಒಂದು ಸುದಿನ ಹೇಳತಕ್ಕಂಥದ್ದು, ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ ಬಂದಿದೆ ಹೇಳತಕ್ಕಂಥದ್ದು. ಇನ್ನು ಧನುರ್ರಾಶಿ. ಧನುರ್ರಾಶಿಯವರಿಗೆ ಒಂದು ಅದ್ಭುತ ಮಹಾಯೋಗ ಹೇಳತಕ್ಕಂಥ. ಯಾಕೆಂದರೆ ಧನುರಾಶ್ಯಾಧಿಪತಿ ಗುರು ಸಪ್ತಮದಲ್ಲಿ ಇದ್ದು ಗುರುಚಂದ್ರವ ಸಮಾಗಮಗಳು, ಗುರುಚಂದ್ರದ ಸಂಯೋಗ ಹೇಳತಕ್ಕಂಥದ್ದು. ಧನುರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚು ಧನ ಲಾಭ ಹೇಳತಕ್ಕಂಥ ಕೂಡ ಹೇಳುತ್ತೆ. ಪುರುಷನಿಂದ ಧನ ಆಗಮನ ಉಂಟಾಗತಕ್ಕಂಥದ್ದು, ಧನ ಬರತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಪುರುಷನಿಂದ ಮನೆ ಮಾಡಿಕೊಡ್ತೇನೆ ಹೇಳತಕ್ಕಂಥದ್ದು ಇರಬಹುದು, ಅಥವಾ ಬಿಸ್ನೆಸ್ ಮಾಡಿಕೊಡ್ತೇನೆ ಹೇಳತಕ್ಕಂಥದ್ದು ಇರಬಹುದು, ಅಥವಾ ಬೇರೆ ಯಾವುದಾದ್ರು ಒಂದು ಒಳ್ಳೆ ಕೆಲಸಗಳನ್ನು ಹೊರಕೊಡ್ತೇನೆ ಹೇಳ್ತಕ್ಕ ಈ ಥರದ ಒಂದಷ್ಟು ಬಹುದಿನದ ಭರವಸೆಗಳು ಈಗ ಒಂದು ಸುದೀರ್ಘವಾದ ಸಮಯ ಬಂದಿದೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದು ಮೀನರಾಶಿ, ಇನ್ನೊಂದು ಮಿಥುನ ರಾಶಿ, ಇನ್ನೊಂದು ಕನ್ಯಾ ರಾಶಿ ಮತ್ತು ಧನುರಾಶಿ, ಈ 4 ರಾಶಿಗಳಿಗೆ ವಿಶೇಷವಾಗಿ, ಅಂದರೆ ವಿಶೇಷದಲ್ಲೇ ವಿಶೇಷವಾಗಿ ಕೋಟ್ಯಾಧೀಶ್ವರನ್ನಾಗಿ ಮಾಡುತ್ತೆ 2026 3ನೇ ತಾರೀಕಿನ ದ್ವಾಪರ ಹುಣ್ಣಿಮೆ ಹೇಳತಕ್ಕಂಥದ್ದು. ಇಂತಹ ಹುಣ್ಣಿಮೆ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಅಷ್ಟೇ ಅಲ್ಲ, ಈ ಹುಣ್ಣಿಮೆ ದಿನ
ಈ 4 ರಾಶಿಗಳು ಶಿವನ ದೇವಾಲಯಕ್ಕೆ ಹೋಗಿ ಒಂದು 11 ಬಿಲ್ಲಪತ್ರೆ ಮತ್ತು 2 ನಿಂಬೆಹಣ್ಣು ಹಾಗೆ 1 ರೂಪಾಯಿ ಕಾಯಿನನ್ನ 5 ತೆಗೆದುಕೊಂಡು ಹೋಗಿ ಭಗವಂತನಿಗೆ ಓಂ ನಮಃ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಸಮರ್ಪಣೆ ಮಾಡಿ ಖಂಡಿತವಾಗಿಯೂ ನೀವು ಮುಂದಿನ ದಿನದಲ್ಲಿ ನಿಮಗೊಂದು ಒಳ್ಳೆಯ ರೀತಿಯ ಫಲ ಭಗವಂತನ ಕೃಪೆ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇನ್ನು ಹೆಚ್ಚಿನ ವಿವರ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಒಂದು ಸೂಕ್ತವಾಗಿರ್ತಕ್ಕಂಥ ಸಲಹೆ ಮತ್ತು ಪರಿಹಾರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.